ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಆಗಿರೋರಿಗೆ ಈಗ ಬಂದಿರೋ ಪ್ರಶ್ನೆ ಅಂತಂದ್ರೆ 20ನೇ ಜನವರಿ 2024 ಶನಿವಾರ ದಿನ, ಅದು ನಾಳೆ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಸೆಷನ್ ಇರುತ್ತೆ ಅಂತ. ಸೊ ಈ ಟ್ರೇಡಿಂಗ್ ಸೆಷನ್ ಏನು ಅಂತ ನಾನು ಕ್ಲಿಯರ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರ ಹೆಸರು ಬಂದು DRS, ಡಿಸಾಸ್ಟರ್ ರಿಕವರಿ ಸೈಟ್ ಅಂತ. ಸೊ IT ಅಥವಾ BPO ಕಂಪ್ನಿಗಳಲ್ಲಿ ಇರೋರಿಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ. ಸೊ ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ನಮ್ಮ ಸರ್ವರ್ಸ್ ಅಲ್ಲಿ ಏನಾದ್ರೂ ಇಶ್ಯೂ ಇದ್ರೆ ನಾವು ಬೇರೆ ಒಂದು ಲೊಕೇಶನ್ ಅಲ್ಲಿ ಆ ವರ್ಕ್ ನ ಕಂಟಿನ್ಯೂ ಮಾಡಬೇಕು ಅಂತ ಇಯರ್ಲಿ 1 or 2 ಟೈಮ್ ಸೆಷನ್ ನಡೆಸ್ತಾ ಇರ್ತಾರೆ IT ಅಥವಾ BPO ದಲ್ಲಿ ಇದ್ದವರು. ಅದೇ ರೀತಿ ಸೆಬಿ ಕೂಡ NIC BSE ಇದ್ದವರು ಈ ರೀತಿಯ ಲೊಕೇಶನ್ ಗಳನ್ನ ಹೊಂದಿರಬೇಕು ಅಂತ ಮ್ಯಾಂಡೇಟರಿನ ಮಾಡಿದ್ದಾರೆ. NIC BSE ಸರ್ವರ್ಸ್ ಮುಂಬೈನಲ್ಲಿ ಇರ್ತವೆ. ಸೊ ಯಾವ್ದಾದ್ರು ಇಶ್ಯೂ ಬಂದಾಗ, ಸರ್ವರ್ ಡೌನ್ ಆದಾಗ ಅದರ ಆಲ್ಟರ್ನೇಟಿವ್ ಸೈಟ್ ಆಗಿ ಚೆನ್ನೈಯನ್ನು ಹೊಂದಿದ್ದಾರೆ. ಹಾಗಾಗಿ 28 ಜನವರಿ ಶನಿವಾರ ನಾಳೆ ದಿನ ಚೆನ್ನೈ ಸರ್ವರ್ ಇಂದ ಮಾರ್ಕೆಟ್ ರನ್ ಆಗುತ್ತೆ. ಸೊ ಇದರಲ್ಲಿ ಡೆಲಿವರೀಸ್ ಆಗಿರ್ಬೋದು, ಫ್ಯೂಚರ್ ಅಂಡ್ ಆಪ್ಷನ್ಸ್ ಎಲ್ಲ ಆಕ್ಟಿವ್ ಆಗಿರ್ತವೆ. ಇದರಿಂದ ಯಾವುದೇ ಟ್ರೇಡರ್ಸ್ ಗೆ ಆಗ್ಲಿ ಇನ್ವೆಸ್ಟರ್ಸ್ ಗೆ ಇಲ್ಲಿಂದ ಏನು ಹೆಚ್ಚಿನ ತೊಂದರೆ ಆಗೋದಿಲ್ಲ. ಇದು ಜಸ್ಟ್ ಅದರ್ ಸರ್ವರ್ ಇಂದ, ಅಂದ್ರೆ ಚೆನ್ನೈ ಸೈಟ್ ಇಂದ NSE ತನ್ನ BIU ಆಕ್ಟಿವಿಟಿನ ಟೆಸ್ಟ್ ಮಾಡ್ತಾ ಇದೆ. BSE ಕನ್ಫರ್ಮೇಶನ್ ಬಗ್ಗೆ ನನಗೆ ತಿಳಿದು ಬಂದಿಲ್ಲ, ಆದ್ರೆ NSE ಮಾತ್ರ 28 ಜನವರಿ ಈ ಸೆಷನ್ ನ ನಡೆಸೋದಿದೆ. ಈ ಸೆಷನ್ ಟೈಮಿಂಗ್ ಏನನ್ನೋದನ್ನ ನಾವು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೋಡೋಣ. ಸೊ ಇಲ್ಲಿ ಮನಿ ಕಂಟ್ರೋಲ್ ಅಲ್ಲಿ ಬಂದು ನೋಡಿದ್ರೆ ಓಕೆ, BSE ಹಾಗೂ NSE ಎರಡರಲ್ಲೂ ಶನಿವಾರದ ದಿನ ಈ ಆಕ್ಟಿವಿಟಿ ಇರುತ್ತೆ ಅಂತ. ಸೊ ಟೈಮಿಂಗ್ ಅಂತ ನೋಡಿದ್ರೆ ಮೊದಲನೇ ಸೆಷನ್ 9ರಿಂದ 10 ಗಂಟೆವರೆಗೆ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ 9:15 ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ ಎಂದಿನ ರೀತಿ. ಹಾಗೂ 9:15ರಿಂದ 10 ಗಂಟೆವರೆಗೆ ಓನ್ಲಿ 45 ನಿಮಿಷದ ಟ್ರೇಡಿಂಗ್ ಇರುತ್ತೆ. ಅಲ್ಲಿಂದ 1.5 ಅವರ್ ಲಂಚ್ ಬ್ರೇಕ್ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ 11:30 ಇಂದ 12:30 ವರೆಗೆ ಮತ್ತೊಂದು ಟ್ರೇಡಿಂಗ್ ಸೆಷನ್ ಇರುತ್ತೆ. ಸೊ ಈ ಸಮಯದಲ್ಲಿ ನಾವು ಡೆಲಿವರಿನಲ್ಲಾಗ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಾಗ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ನ ಮಾಡ್ಬೋದು. ಆದ್ರೆ ನನ್ನ ಪ್ರಕಾರ 28 ಜನವರಿನಲ್ಲಿ ವಾಲ್ಯೂಮ್ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ ಅಂತ ಅನಿಸುತ್ತೆ. ಆದ್ರೆ ನಾವು ಎಕ್ಸಾಕ್ಟ್ ಆಗಿ ಟ್ರೇಡಿಂಗ್ ಸಮಯದಲ್ಲಿ ನೋಡ್ಬೇಕಾಗತ್ತೆ ವಾಲ್ಯೂಮ್ ಹೇಗಿರುತ್ತೆ, ಹಾಗೂ ನಮ್ಗೆ ನೆಕ್ಸ್ಟ್ ಟೈಮ್ ಈ ರೀತಿ ಸೆಷನ್ ಗಳು ಬಂದಾಗ ಮುಂಚೆನೆ ಪ್ರಿಪೇರ್ ಆಗಿ ಇರಬಹುದು. ಸೊ ನಾನು ಕೊಟ್ಟಿರೋ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.